ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೋತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ಕೊಡ್ತೀನಿ ಅಂದ್ರೆ, ನೋಡಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದ್ರೆ ಆ ಒಂದು ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ರೆ ಆ ಒಂದು ವಿಡಿಯೋಗೆ ಯಾವ ರೀತಿಯಾಗಿ ಸಬ್ಸ್ಕ್ರೈಬ್ ಬಟನ್ ಈ ತರ ಕೆಳಗಡೆ ಬರ್ತಾ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ನ ಈ ತರ ಎಲಿಮಿನೇಷನ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಸಿಂಪಲ್ ಆಗಿ, ಯಾಕಂದ್ರೆ ನಮ್ಮ ವಿಡಿಯೋ ಎಲ್ಲ ಹೆಚ್ಚೆಚ್ಚು ಜನರಿಗೆ ರೀಚ್ ಆಗಬೇಕಂದ್ರೆ, ಆಡಿಯನ್ಸ್ ಬೇಸ್ ಜಾಸ್ತಿ ಆಗ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಸೊ ಈ ತರ ಒಂದು ಕ್ರಿಯೇಟಿವ್ ಆಗಿ ಒಂದು ಬ್ಯೂಟಿಫುಲ್ ಆಗಿ ನಾವು ಅನಿಮೇಷನ್ ಮಾಡಬೇಕಾಗುತ್ತೆ. ಸಬ್ಸ್ಕ್ರೈಬ್ ಬಟನ್ ನ ಅನಿಮೇಷನ್ ಮಾಡಬೇಕಾಗುತ್ತೆ. ಯಾವ ರೀತಿಗೆ ಕ್ರಿಯೇಟ್ ಮಾಡ್ಬೇಕಂತ ಒಂದು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಯಾಕಂದ್ರೆ ನಾನು ಮಾಡುವಂತಹ ಎಲ್ಲಾ ಬಗೆಯ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ, ನೀವೇ ಫಸ್ಟ್ ಟೈಮ್ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಹಾಗಾದ್ರೆ ಈ ಒಂದು ಸಬ್ಸ್ಕ್ರೈಬ್ ಬಟನ್ ಅನಿಮೇಷನ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಎರಡು ಆ್ಯಪ್ ಅಲ್ಲಿ ಯಾವ್ದಾದ್ರು ಆ್ಯಪ್ ಇಂದ ನೀವು ಕ್ರಿಯೇಟ್ ಮಾಡಬಹುದು. ಹಾಗಾದ್ರೆ ಮತ್ತೆ ಕನ್ನಡ ವಿಡಿಯೋನ ಶುರು ಮಾಡೋಣ, ಬನ್ನಿ. ನಿಮ್ಮ ಫೋನಲ್ಲಿರುವ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ನೀವು ಕೈನ್ ಮಾಸ್ಟರ್ ಅಂತ ಟೈಪ್ ಮಾಡಿ. ಸೊ ಇದು ಕೈನ್ ಮಾಸ್ಟರ್ ಈ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ನನಗೆ ಓಪನ್ ಅಂತ ತೋರಿಸುತ್ತೆ. ನೀವು ಡೌನ್ಲೋಡ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ಕೊಳ್ತೀನಿ. ನೀವು ಈ ಆ್ಯಪಲ್ಲಿ ಆದರೂ ಮಾಡ್ಬೋದು, ಇಲ್ಲ ಇನ್ನೊಂದು ಪವರ್ ಡೈರೆಕ್ಟರ್ ಇದೆ ಅಲ್ಲ, ಆ ಆ್ಯಪಲ್ಲಾದರೂ ಮಾಡ್ಬೋದು. ಎರಡರಲ್ಲಿ ಒಂದಾದರೂ ಮಾಡ್ಬೋದು. ಇವಾಗ ನಾನು ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಾಗ ನೀವು ಕ್ರಿಯೇಟ್ ನೀವು ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಥರ ರೇಷಿಯೋಸ್ ಬರುತ್ತೆ, ಯಾವ್ಯಾವ ಸ್ಟ್ಯಾಂಡರ್ಡ್ ನೀವು ಯೂಟ್ಯೂಬ್ಗೋಸ್ಕರ ಮಾಡ್ತಿದ್ರೆ ವಿಡಿಯೋನ ನೀವು 16:9 ಈ ಒಂದು ಸ್ಟ್ಯಾಂಡರ್ಡ್ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇದು ಕ್ರಿಯೇಟ್ ಅಂತ ಹೋಗಿ, ಈ ಥರ ನಿಮಗೆ ಓಪನ್ ಆಗುತ್ತೆ ಕೈನ್ ಮಾಸ್ಟ್ರು. ಇವಾಗ ಏನು ಮಾಡ್ಬೇಕಂದ್ರೆ, ನೀವು ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಒಂದು ಸ್ಕ್ರೀನನ್ನು. ಓಕೆ, ಈ ಥರ ಈ ಕಲರಲ್ಲಿ ಯಾವುದಾದ್ರೂ ನೀವು ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಲ್ಲೋ ಸ್ಕ್ರೀನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇದು ಬ್ಯಾಕ್ ಇಂಟು ಇದೆಯಲ್ಲ, ಬ್ಯಾಕ್ ಬರೋದು. ಓಕೆ, ಇವಾಗ ಈ ಸ್ಕ್ರೀನ್ ಇದೆ. ಇವಾಗ ನೀವು ಗ್ರೀನ್ ಸ್ಕ್ರೀನ್ ಸಬ್ಸ್ಕ್ರೈಬ್ ಬಟನನ್ನು ನೀವು ಮೊದಲೇ ಡೌನ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ಇನ್ನು ಎಲ್ಲಿ ಹೋಗಿ ಡೌನ್ ಮಾಡಬೇಕಂತಂದರೆ, ಈಗ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿ ಆ ಲಿಂಕ್ ಹೋಗ್ಬಿಟ್ಟು ನೀವು ಅದನ್ನು ಬಿಫೋರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಆ ಗ್ರೀನ್ ಸ್ಕ್ರೀನ್ ಸಬ್ಸ್ಕ್ರೈಬ್ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಮೀಡಿಯಾ ಇದೆ, ಲೇಯರ್ ಇದೆ, ರೆಕಾರ್ಡ್ ಇದೆ, ಆಡಿಯೋ ಇದೆ, ಈ ಒಂದು 4 ಆಪ್ಷನ್ ಇದೆ. ಇದರಲ್ಲಿ ಲೇಯರ್ಲೇ ಹೋಗಿಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಅದು ಗ್ರೀನ್ ಸ್ಕ್ರೀನ್ ಸಬ್ಸ್ಕ್ರೈಬ್ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಸ್ಕ್ರೀನನ್ನು ಫುಲ್ ಎಕ್ಸ್ಟೆಂಡ್ ಮಾಡಬೇಕು. ಫುಲ್ ಈ ಸ್ಕ್ರೀನನ್ನು ಸ್ಪ್ಲಿಟ್ ಇದೆ ಅಂತ ನೋಡಿ, ಇಲ್ಲಿ ಆಪ್ಷನ್, ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಸ್ಕ್ರೀನ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಫುಲ್ ಸ್ಕ್ರೀನ್ ಆಯ್ತು, ಇದೀಗ ಆ್ಯಡ್ ಆಯಿತು. ಓಕೆ, ಬ್ಯಾಕ್ ಬನ್ನಿ. ಇವಾಗ ಏನು ಮಾಡ್ಬೇಕಂದ್ರೆ, ಈ ಗ್ರೀನ್ ಸ್ಕ್ರೀನ್ ಎಲ್ಲಿವರೆಗೂ ಎಂಡ್ವರೆಗೂ ಇದೆಯಲ್ಲ, ಅದನ್ನು ಈ ಎಲ್ಲೋ ಸ್ಕ್ರೀನನ್ನು ಕೂಡ ಫುಲ್ ಅದರ ಎಂಡ್ವರೆಗೂ ನೀವು ಎಳ್ಕೊಳ್ಳಿ. ಓಕೆ, ಇವಾಗ ಎರಡು ಈಕ್ವಲ್ ಆಗಿದೆ. ಇವಾಗ ಇದನ್ನು ಒಂದ್ಸರಿ ಆನ್ ಮಾಡಿ ನೋಡೋಣ. ಓಕೆ, ಈ ಥರ ಇದೆ. ಇವಾಗ ಏನು ಮಾಡ್ಬೇಕಂದ್ರೆ, ಲೈನು ಅದನ್ನು ಕರೆಕ್ಟಾಗಿ ಸೆಂಟ್ರ್ ಬರೋ ರೀತಿಯಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಚಾನಲ್ ಐಕಾನ್ ಆಗಿರ್ಬೋದು ಅಥವಾ ನಿಮ್ಮ ಫೋಟೋ ಆಗಿರ್ಬೋದು, ಯಾವುದಾದ್ರೂ ಒಂದು ಸೆಟ್ ಮಾಡಬೇಕಂತಂದರೆ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಚಾನಲ್ ಐಕಾನ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ನಂದು ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಕೂಡ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಈ ಥರ ಸೆಲೆಕ್ಟ್ ಇದೆ. ಸೊ ಇವಾಗ ಇದನ್ನು ಏನು ಮಾಡ್ತೀರ ಅಂದರೆ ಕಟ್ ಮಾಡ್ಕೋಬೇಕು, ಅಂದರೆ ಕ್ರಾಪಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ ಕ್ರಾಪಿಂಗ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ಕ್ರಾಪ್ ಮಾಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ಫುಲ್ ನಿಮಗೆ. ಓಕೆ,
ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಇವಾಗ ಇಲ್ಲಿ ಮಾಸ್ಕ್ ಇದೆ ಅಂತ ಇದೆ, ಮಾಸ್ಕ್ ಇದೆಯಲ್ಲ ಅಲ್ಲಿ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಮಾಡಿಕೊಂಡು ಶೇಪ್ ಅಂತ ಇದೆ ನೋಡಿ, ಶೇಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಶೇಪ್ ಯಾಕೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇನ್ ಕೇಸ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರಲ್ಲ ಅಂಥ ಒಂದು ಫೋಟೋಸ್ಗೆ ನೀವು ಶೇಪ್ ಮಾಡಬೇಕಾಗುತ್ತೆ. ಇದು ಆಲ್ರೆಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ, ಇದಕ್ಕೆ ಶೇಪ್ ಸೆಲೆಕ್ಟ್ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಸೊ ಇದು ಬ್ಯಾಕ್ ಬರ್ತೀನಿ. ಇವಾಗ ಕಟ್ ಆಯ್ತಲ್ಲ, ಓಕೆ. ಇದನ್ನು ಕರೆಕ್ಟಾಗಿ ಇದಕ್ಕೆ ಸೆಟ್ ಆಗೋ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ. ಇವಾಗ ನೋಡಿ ಕರೆಕ್ಟ್ ಅಡ್ಜಸ್ಟ್ ಆಗಿದೆ ಇದು. ಓಕೆ. ಇವಾಗ ಇದನ್ನು ಗ್ರೀನ್ ಸ್ಕ್ರೀನಲ್ಲಿದೆ ಅಲ್ಲಿವರೆಗೂ ಈ ಫೋಟೋ ಏನು ಇದೆಯಲ್ಲ ಆ ಫೋಟೋವನ್ನು ಎಳ್ಕೊಂಡು ಬನ್ನಿ. ಅದನ್ನು ಕರೆಕ್ಟಾಗಿ ಎರಡು ಈಕ್ವಲ್ ಆಗಿರಬೇಕು. ಓಕೆ. ಇಲ್ಲಿ ಈಕ್ವಲ್ ಇರಬೇಕು, ಇಲ್ಲಿ ಈಕ್ವಲ್ ಇರಬೇಕು. ಇವಾಗ ಒಂದ್ಸರಿ ಆನ್ ಮಾಡಿ ನೋಡೋಣ. ಹೌದಾ? ಓಕೆ. ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇದನ್ನು ಇನ್ ಎನಿಮೇಷನ್ ಇದೆಯಲ್ಲ, ಅಪ್ ಬೇಕಂದ್ರೆ ಅಪ್ಪು, ಡೌನ್ ಬೇಕಂದ್ರೆ ಡೌನ್ ಮಾಡ್ಕೋಬೇಕು. ಓಕೆ. ಅದು ವೈಟ್ ಅಪ್ ಆಗ್ತದಲ್ಲ ಆ ಟೈಮಲ್ಲೇ ಅದು ನಿಮ್ಮ ಫೋಟೋ ಕೂಡ ಎಟ್ ಎ ಟೈಮ ಅಪ್ ಆಗಬೇಕು. ಇವಾಗ ಇನ್ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಿಮ್ಗೆ ಯಾವ್ದು ಬೇಕು ನೋಡಿ, ಈ ಥರ ಪಾಪ್ ಆಗಿರ್ಬೋದು, ಸ್ಲೈಡ್ ರೈಟ್ ಆಗಿರ್ಬೋದು, ಸ್ಲೈಡ್ ಲೆಫ್ಟ್ ಆಗಿರ್ಬೋದು, ನಾನ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಈಗ ನಾನು ಅಪ್ ಡೌನ್ ಮಾಡ್ಕೊತೀನಿ. ಅಪ್ಪನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಸ್ಲೈಡ್ ಅಪ್ಪನ್ನು ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ. ಇವಾಗ ಇದನ್ನು ಇದು ನೋಡಿ, ಇವಾಗ ಇದು ಸ್ಪೀಡ್ ರೇಷಿಯೋ ಇದು. ನೀವು ಯಾವ ಸ್ಪೀಡಲ್ಲಿ, ಒಂದು ಸ್ಪೀಡಲ್ಲಿದೆ, ಇದು ಒಂದಿದೆ. ಈಗ ನೀವು ಇದನ್ನು ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡ್ಕೋಬೇಕಂದ್ರೆ, ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಈ 0.5 ಮಧ್ಯದಲ್ಲಿ ಸ್ಪೀಡ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇವಾಗ ಬ್ಯಾಕ್ ಬನ್ನಿ. ಮತ್ತು ಡೌನ್ ಹೋಗಬೇಕಲ್ಲ, ಇದು ಅಪ್ ಆಯಿತು. ಇವಾಗ ಡೌನ್ ಅದೇ ಫೋಟೋ ಡೌನ್ ಹೋಗ್ಬೇಕಂತಂದರೆ ಔಟ್ ಎನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಸ್ಲೈಡ್ ಡೌನ್ ಅಂತ ಇದೆಯಲ್ಲ, ಸ್ಲೈಡ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಇದು ಕೂಡ ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಅದು ಯಾವ ಸ್ಪೀಡ್ ಇಟ್ಟಿದೆ ಅದೇ ಸ್ಪೀಡಲ್ಲಿ ಇದನ್ನು ಕೂಡ ಇಡಬೇಕಾಗತ್ತೆ. ಬ್ಯಾಕ್ ಬನ್ನಿ. ಇವಾಗ ಒಂದ್ಸರಿ ಆನ್ ಮಾಡಿ ನೋಡಿ. ಬ್ಯಾಕ್ ಬನ್ನಿ, ಆನ್ ಮಾಡಿ. ಇವಾಗ ಓಕೆನಾ? ಬರ್ತಾ ಇದೆಯಲ್ಲ, ಆ ಥರ ಬಂದು ಸೆಟ್ ಆಗಬೇಕದು ಅದಕ್ಕೆ. ಓಕೆ. ಇವಾಗ ಫೋಟೋ ಪ್ಲಸ್ ವೈಟ್ ಏನು ಬಾಕ್ಸ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಅದನ್ನು ಮಾಡ್ಕೊಳ್ಳಿ. ಸೆಂಟ್ರಿಗೆ ಬರೋ ಥರ ಹಿಂಗೆ. ಓಕೆ. ಇವಾಗ ನಿಮ್ಮ ಚಾನಲ್ ನೇಮನ್ನು ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಚಾನಲ್ ನೇಮ್ ಆ್ಯಡ್ ಮಾಡಬೇಕಂದ್ರೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಚಾನಲ್ ನೇಮ್ ಏನು ಅದನ್ನು ಬರೀಬೇಕು. ನನ್ನ ಚಾನಲ್ ನೇಮು ಶಿವ ಟೆಕ್ ಇದೆ. ಶಿವ ಟೆಕ್ ಅಂತ ಟೈಪ್ ಮಾಡಿ ಇದು ಓಕೆ ಕೊಡಿ. ಓಕೆ ಆಯಿತು. ಇವಾಗ ಏನು ಮಾಡ್ತೀರಂದರೆ ಇದು ಈ ಫಾಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲನ್ನು ಇಲ್ಲಿ ಫಾಂಟ್ ಎಲ್ಲ ಇದೆ ಇರುತ್ತೆ. ಫಾಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ರೋಬೋಟ್ ಬ್ಲ್ಯಾಕ್ ಅದೆಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಅದು ಎಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ. ಇವಾಗ ಇದಕ್ಕೆ ಕಲರ್ ಕೂಡ ನೀವು ಮಾಡ್ಬೋದು. ಕಲರ್ ಅಂತಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ, ಕಲರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದು ಕಲರ್ ಬೇಕೋ ಆ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ವೈಟ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಬ್ಲ್ಯಾಕ್ ಕಲರ್ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ ರೈಟ್ ಮೇಲೆ. ಓಕೆ. ಇದನ್ನು ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಲೈಟಾಗಿ. ಇದನ್ನು ಕೆಳಗಡೆ ಏರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ. ಓಕೆ. ಈ ಗ್ರೀನ್ ಸ್ಕ್ರೀನ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ.
ಇದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೊ ಇದನ್ನು ಕೂಡ ಆ್ಯನಿಮೇಷನ್ ಮಾಡ್ಕೋಬೇಕು. ಆಫ್ ಕೆಳಗಡೆಯಿಂದ ಮೇಲೆ ಹೋಗ್ಬೇಕಂದ್ರೆ ಸ್ಲೈಡ್ ಅಪ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ಯಾವ ಸ್ಪೀಡ್ ಇಟ್ಕೊಂಡಿದ್ರೆ ಆ ಸ್ಪೀಡೇ ಇದು ಕೂಡ ಇಟ್ಕೋಬೇಕಾಗತ್ತೆ. ಬ್ಯಾಕ್ ಬನ್ನಿ, ಮತ್ತು ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಕೂಡ ಸ್ಲೈಡ್ ಡೌನ್ ಆಗಬೇಕಲ್ಲ, ಸ್ಲೈಡ್ ಡೌನ್ ಮೇಲೆ ಇಡಿ. ಇದನ್ನು ಕೂಡ ಸ್ಪೀಡನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಬ್ಯಾಕ್ ಬನ್ನಿ, ಒಂದ್ಸರಿ ಆನ್ ಮಾಡಿ ನೋಡಿ ಎಟ್ ಎ ಟೈಮೇ ಬಂತ. ಚಾನಲ್ ಐಕಾನ್ ಆಗಿರ್ಬೋದು ಅಥವಾ ನಿಮ್ಮ ಫೋಟೋ ಸೆಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ತುಂಬ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಸೇವ್ ಆಗುತ್ತೆ. ಸೇವ್ ಆಸ್ ಕೊಡಿ, ವಿಡಿಯೋ ಸೇವ್ ಆಗುತ್ತೆ.